ದೇವ ನಂದಿ ಬಸವೇಶ್ವರ, ನನ್ನ ಬಾಳಿನ ಪತನವೇ ಮುಳುಗಿ ಹೋಗಬೇಕಾದ್ರೆ ರವಿ ಬಂದು ನನಗೊಂದು ಪುನರ್ಜನ್ಮ ನೀಡಿದ್ದಾರೆ. ನಮ್ಮ ಈ ಬಾಂಧವ್ಯ ನಾನು ಸಾಯೋ ತನಕ ಹಾಗೆ ಇರಲಿ ತಂದೆ, ಹಾಗೆ ಇರಲಿ. ಅಯ್ಯೋ, ರವಿಗೆ ಫೋನ್ ಮಾಡ್ತಾ ಇದ್ದಾರೆ. ಹಲೋ, ನಾನು ಭಾರತಿ. ರವಿ ಈಗ ತಾನೇ ಬೆಂಗಳೂರಿಂದ ಬಂದಿದ್ದೀನಿ. ಟ್ರೈನ್ ತುಂಬಾ ಲೇಟ್ ಆಗಿ ಬಂತು ಕಣೆ. ರೈಲ್ವೆ ಸ್ಟೇಷನ್ ಅಂತ ಮಾತಾಡ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ ಚಿನ್ನ. ನೀನು ನನ್ನ ದಾರಿನೇ ತುಂಬಾ ಕಾಯ್ತಿರ್ಬೇಕಲ್ಲ? ಹೌದು ರವಿ, ಅರ್ಜೆಂಟ್ ಆಗಿ ಬರ್ತೀನಿ. ಫೋನ್ ಇಡ್ತೀನಿ, ಬೇಗ ಬಂದ್ಬಿಡಿ. ಭಾರತಿ, ಹಾ, ಒಂದು ಸಿಹಿಮುತ್ತು ರೀ. ಅರೇ, ಫೋನ್ ಇಡ್ಲಾ? ಆಯ್ತು, ಬೇಗ ಮನೆಗೆ ಬಂದ್ಬಿಡಿ. ಆಹಾ, ರವಿ ಫೋನಲ್ಲೇ ಎಷ್ಟು ಮುದ್ದಿಸ್ತಾ ಇದ್ದಾರೆ. ಏನಿಲ್ಲ ನೀಲಿ ಕಣ್ಣಲಿ ಕಣ್ಣಿ ಪ್ರೇಮದ ಕಾದಂಬರಿ. ಏನಿಲ್ಲ ಪ್ರೀತಿ ಮಾತಲಿ. ಹೋ, ರವಿ ಬಂದ್ರು ಅಂತ ಕಾಣಿಸುತ್ತೆ. ಭಾರತಿ, ಚೆನ್ನಾಗಿದ್ದೀಯಾ ಭಾರತಿ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನ. ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು ಭಾರತಿ. ಅಂದ್ರೆ ನೀವು ಭಾರತಿ, ನೀನು ಚೆನ್ನಾಗಿದ್ದೀಯಾ ಭಾರತಿ? ನೀನು ಚೆನ್ನಾಗಿದ್ದೀಯಾ ಅಂತ ನನಗೆ ಗೊತ್ತು ಭಾರತಿ. ನಾನು ಯುದ್ಧದಲ್ಲಿ ಸತ್ತು ಹೋಗಿದ್ರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು ಭಾರತಿ. ಅಂದ್ರೆ ನೀವು ಯುದ್ಧ ಮಾಡುವಾಗ ನಮ್ಮ ಪಡೆಯ ಮೇಲೆ ವೈರಿಗಳು ಬಾಂಬ್ ಎಸೆದರು. ಬಂದ ಬಾಂಬಿನಿಂದ ನನ್ನ ತಲೆಗೆ ಭಾರವಾಗಿ ಏಟು ಬಿತ್ತು. ನಾನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೆ. ಸಾವಿರಾರು ಜನರ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನು ಸತ್ತು ಹೋಗಿದರೆಂದು ನಿನ್ನ ಊರು ಯಾವುದು ಎಂದು ಕೇಳಿದ್ರಂತೆ. ಹೇಳುವ ಪ್ರಜ್ಞೆ ನನಗಿರಲಿಲ್ಲ. ಬಹುದಿನಗಳ ನಂತರ ನನಗೆ ಪ್ರಜ್ಞೆ ಬಂದಾಗ ನೇರವಾಗಿ ನಿನ್ನ ಮುಖ ನೋಡಬೇಕೆಂಬ ಹಂಬಲದಿಂದ ಓಡಿ ಬಂದೆ ಭಾರತಿ, ಓಡಿ ಬಂದೆ ಭಾರತಿ. ಸಮಾಜ, ಸರ್ಕಾರ, ಪತ್ರಿಕೆಗಳು ಮಂಜು ಸತ್ತು ಹೋದರೆಂದು ಹೇಳಿದರು. ನಾನು ಸತ್ತಿಲ್ಲ ಅಂತ ನೀನು ತಿಳಿದುಕೊಂಡಿದ್ದೀಯಾ ಭಾರತಿ? ನಾನು ನಿಜವಾಗ್ಲೂ ಸತ್ತಿದ್ದೇನೆಂದು ನೀನು ತಿಳಿದುಕೊಂಡಿದ್ದರೆ ನಿನ್ನ ಕೊರಳಲ್ಲಿ ತಾಳಿ
ತಾಳಿ ಇರುತ್ತಿರಲಿಲ್ಲ ಭಾರತಿ, ತಾಳಿ ಇರುತ್ತಿರಲಿಲ್ಲ. ಇನ್ನು ನಾ ಕಟ್ಟಿದ ಕರಿಮಣಿ ನಿನ್ನ ಕೊರಳಲ್ಲಿ ಇದೆ ಎಂದ ಮೇಲೆ ನಾನು ಇನ್ನೂ ಬದುಕಿದೆನೆಂದು ನೀನು ತಿಳಿದುಕೊಂಡಿದ್ದೀಯಲ್ಲ ಭಾರತಿ. ಭಾರತಿ, ನಮ್ಮ ಪ್ರೀತಿ, ನಮ್ಮ ಪ್ರೇಮ ಎಷ್ಟು ಪವಿತ್ರವಾದದ್ದು ಭಾರತಿ, ಎಷ್ಟು ಪವಿತ್ರವಾದದ್ದು. ಯಾವ ದಿನ ನಾನು ಇದೇ ಹೂವಿನ ಮಂಚ, ಇದೇ ಬಣ್ಣದ ಸೀರೆ, ಹೂಗಳನ್ನು ಮುಡಿದು ನಮ್ಮ ಪ್ರಥಮ ರಾತ್ರಿ ದಿನ ನನ್ನನ್ನು ಬೀಳ್ಕೊಟ್ಟಿದ್ದೀಯೋ, ಅಲ್ಲಿಂದ ಇಲ್ಲಿವರೆಗೂ ನನ್ನ ಸಲುವಾಗಿ ದಾರಿ ಕಾಯ್ತಾ ಕುಳಿತಿದ್ದೀ ಅಂದ ಮೇಲೆ ನೀನು ನನ್ನ ಹೆಂಡತಿಯಾಗಿದ್ದು ನನ್ನ 7 ಜನ್ಮದ ಪುಣ್ಯ ಭಾರತಿ, 7 ಜನ್ಮದ ಪುಣ್ಯ. ಮಾತಾಡು ಭಾರತಿ, ಮಾತಾಡು ಭಾರತಿ. ನನ್ನ ಮೇಲೇನಾದರೂ ತಪ್ಪು ತಿಳಿದುಕೊಂಡಿದೀಯಾ ಭಾರತಿ? ನನ್ನ ಗಂಡ 3 ವರ್ಷವಾದರೂ ಬಂದ, ಅಲ್ಲೇ ಎಲ್ಲಾದರೊಂದು ಹೆಣ್ಣು ನೋಡಿ ಮದುವೆ ಮಾಡಿಕೊಂಡಿರುವನೆಂದು ತಿಳಿದುಕೊಂಡಿದ್ದೀಯಾ ಭಾರತಿ? ನಾನಂತ ಕೆಲಸ ಮಾಡಿಲ್ಲ ಭಾರತಿ. ಯಾಕೆಂದ್ರೆ ನೀ ಅಂತ ಕೆಲಸ ಮಾಡಿಲ್ಲ ನೋಡು, ನಾನೇಕೆ ಅಂತ ಕೆಲಸ ಮಾಡಿ? ಪ್ರೀತಿಯ ಹೆಂಡತಿರುವಾಗ ಗಂಡ ಮತ್ತೊಂದು ಮದುವೆ ಆಗಬಾರದು. ಗಂಡನಿದ್ದ ಮೇಲೆ ಹೆಂಡತಿ ಮತ್ತೊಂದು ಮದುವೆಯಾಗಬಾರದು. ಅಂತ ಹೊಲಸು ಕೆಲಸ ಮಾಡುವರು ಅವರು ಚಾರಣಿಯ ಮಕ್ಕಳು ಭಾರತಿ, ಚಾರಣಿಯ ಮಕ್ಕಳು. ನೀನು ಮೌನವಾಗಿದ್ದೀಯಲ್ಲ, ಮಾತಾಡು ಭಾರತಿ, ಮಾತಾಡು. ಮಂಜು, ಮಂಜು, ನಾನೇನಂತ ಮಾತಾಡ್ಲಿ ಮಂಜು, ನಾನೇನಂತ ಮಾತಾಡ್ಲಿ? ಭಾರತಿ, ಯಾಕೆ ನನ್ನ ಮೇಲೆ ಮಂಜು, ಮಂಜು, ದಯವಿಟ್ಟು ದಯವಿಟ್ಟು ನನ್ನನ್ನು ಮುಟ್ಟಬೇಡಿ ಮಂಜು, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ. ಯಾಕೆ ಭಾರತಿ, ಯಾಕೆ ಭಾರತಿ, ಯಾಕೆ? ನಾನು ನಿನ್ನನ್ನು ಮುಟ್ಟಬಾರದೆ? ಸಾವಿರಾರು ಜನರ ಸಂಖ್ಯೆಯಲ್ಲಿ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ಕಡೆ ನಾನು. ನಿನ್ನ ಮುಟ್ಟು ಹಕ್ಕು ನನಗಿಲ್ಲವೇ? ನಾನು ನಿನ್ನ ಗಂಡನಲ್ಲವೇ ಭಾರತಿ, ನಾನು ನಿನ್ನ ಗಂಡನಲ್ಲವೇ? ಮಂಜು, ಮಂಜು, ನೀವು ನನ್ನ ಗಂಡ ಹೌದು, ಆದ್ರೆ ನಾನು ನಿಮ್ಮ ಹೆಂಡತಿ ಅಲ್ಲ ಮಂಜು, ನಾನು ನಿಮ್ಮ ಹೆಂಡತಿ ಅಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು ಭಾರತಿ? ಮಂಜು, ಮಂಜು, ನೀವು ಯುದ್ಧದಲ್ಲಿ ಸತ್ತೋದ್ರಿ ಅಂತ ಇಡೀ ಊರಿನ ಜನ ಎಲ್ಲ ಮಾತಾಡಿದ್ರು ಮಂಜು. ಇದೇ ಸಂದರ್ಭದಲ್ಲಿ ಆ ವಿಧಿ ನನ್ನ ಹಣೆ ಬರವನ್ನೇ ಬದಲಾಯಿಸಿತು ಮಂಜು, ಆ ವಿಧಿ ನನ್ನ ಹಣೆ ಬರವನ್ನೇ ಬದಲಾಯಿಸಿತು. ಭಾರತಿ, 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 ಈಗ ಆದದ್ದಾದ್ರೆ ಏನಾಗಿದೆ ಭಾರತಿ?
ನಾನು ಯುದ್ಧದಿಂದ ಮರಳಿ ಬಂದಿದ್ದೇನಲ್ಲ, ಮತ್ತ್ಯಾಕೆ ಅಳುತ್ತಿರುವೆ ಭಾರತಿ, ಮತ್ತ್ಯಾಕೆ ಅಳುತ್ತಿರುವೆ? ಮಂಜು, ನೀವು ಯುದ್ಧದಲ್ಲಿ ಸತ್ರಿ ಅಂತ ತಿಳಿದು ನಾನು ವಿಧವೆ ಆಗಿದ್ದೆ. ಈ ಸ್ವಲ್ಪ ದಿನಗಳ ಹಿಂದೆ ನೀನು ಮತ್ತೊಂದು ಮದುವೆ ಆದೆ ಮಂಜು, ಮತ್ತೊಂದು ಮದುವೆ ಆದೆ. ನೀನು ನೀನು ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆ ಮೇಲೆ ಎದೆ ಇಟ್ಟು ತುಟಿಗೆ ತುಟಿ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡಿದ ಈ ನಿನ್ನ ನಲ್ಲನಿಗೆ ಈಗ ನೀನು ಹೇಳ್ತಿರೋ ಮಾತು ಮತ್ತೊಂದು. ಹೂವಾಗಿ ಅರಳಿದ ಮೇಲೆ ಮಕರಂದ ಹೀರುವ ದುಂಬಿ ನೀನೇ ಎಂದು ಹೇಳಿ ಹೃದಯದಲ್ಲಿ ನಿನ್ನ ಭಾವಚಿತ್ರವನ್ನಿಟ್ಟು ಪೂಜಿಸುತ್ತಿರುವ ಈ ನಿನ್ನ ಪ್ರಿಯತಮನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು. ವೀರ ಧೀರ ಶೂರನೆಂದು ಹೊಗಳಿ ಯುದ್ಧದಲ್ಲಿ ಹೋರಾಡಲು ರಣರಂಗಕ್ಕೆ ಕಳಿಸಿ ಮರಳಿ ಬಂದ ಈ ನಿನ್ನ ಗಂಡನಿಗೆ ಈಗ ನೀನು ಹೇಳುವ ಮಾತು ಮತ್ತೊಂದು ಮದುವೆ ಆಗಿದೆ ಎಂದು ಹೇಳ್ತಾ ಇದೆಯಲ್ಲ ಭಾರತಿ. ತುಂಬಾ ಸಂತೋಷ ಭಾರತಿ, ತುಂಬಾ ಸಂತೋಷ. ನಾನೇನ್ ಮಾಡ್ಲಿ ಮಂಜು, ನಾನೇನು ಮಾಡ್ಲಿ? ನೀವು ಯುದ್ಧದಲ್ಲಿ ಸತ್ರಿ ಅಂತ ತಿಳ್ಕೊಂಡು ನಾನು ಈ ರೀತಿ ಎಲ್ಲ ಮಾಡಿದೆ ಮಂಜು. ಭಾರತಿ ಭಾರತಿ, ಜನರು ಏನು ಹೇಳಿದರು? ಅವತ್ತು ಮಂಜು ಸತ್ತು ಹೋದನೆಂದು ಹೇಳಿದರು. ಆದರೆ ಅವತ್ತು ನಾನು ಸಾಯಲಿಲ್ಲ ಭಾರತಿ, ನಾನು ಅವತ್ತು ಸಾಯಲಿಲ್ಲ. ಇವತ್ತು ಈಗ ನಿನ್ನ ಮಾತು ಕೇಳಿ ನಾನು ಸತ್ತು ಬದುಕಿದೆ ಭಾರತಿ, ನಾನು ಸತ್ತು ಬದುಕಿದೆ. ಭಾರತಿ, ತಪ್ಪು ನಿನ್ನದಲ್ಲ ಭಾರತಿ, ತಪ್ಪು ನಿನ್ನದಲ್ಲ. ನನ್ನವರು ನನ್ನ ಹಿತೈಷಿಗಳಂದು ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ರಲ್ಲ, ಅದು ನನ್ನ ತಪ್ಪು ಭಾರತಿ, ಅದು ನನ್ನ ತಪ್ಪು. ಮಂಜು, ದಯವಿಟ್ಟು ಈ ರೀತಿ ಎಲ್ಲ ಮಾತನಾಡಬೇಡಿ. ನಾನು ಮಾಡಿರೋ ತಪ್ಪು ಅಂತ ಅನ್ಸಿದ್ರೆ ಈ ರೀತಿ ಮಾತನಾಡಿ ನನಗೆ ಚಿತ್ರ ಹಿಂಸೆ ಕೊಡಬೇಡಿ. ನೋಡಿ, ನನ್ನ ಕುತ್ತಿಗೆ ಇಲ್ಲೇ ಸಾಯಿಸ್ಬೇಡಿ ಮಂಜು, ನನ್ನ ಕುತ್ತಿಗೆ ಇಲ್ಲೇ ಸಾಯಿಸ್ಬೇಡಿ.
ಕತ್ತು ಹಿಚುಕಿ ನಾನಾವ ಪಾಪಕ್ಕೆ ಗುರಿಯಾಗಲಿ ಭಾರತಿ. ಇನ್ನು ನೀನು ಸಂಸಾರ ಮಾಡಬೇಕಾದವಳು, ವಿದ್ಯಾವಂತಿಯಾದ ನೀನು ಈ ಸಮಾಜ ಸುಧಾರಣೆ ಮಾಡಬೇಕಾದವಳು. ನಿನ್ನನ್ನು ಕೊಲೆ ಮಾಡಿದರೆ ನನಗೆ ಪುಣ್ಯ ಸಿಗುವುದಿಲ್ಲ ಭಾರತಿ, ನನಗೆ ಪುಣ್ಯ ನಾನೊಬ್ಬ ಸಂಸಾರ ಮಾಡಲಾದ ಸನ್ಯಾಸಿ ಭಾರತಿ. ನಾನು ಹೆಂಡತಿಯ ಪ್ರೀತಿ ಅರಿಯಲಾರದ ನಾನೊಬ್ಬ ದೇಶ ಭ್ರಷ್ಟ ಭಾರತಿ. ನಾನು ಬೇಕಾದ್ರೆ ನೀನೇ ನನ್ನನ್ನು ನಿನಗೆ ಸ್ವರ್ಗ ಸಿಗುತ್ತದೆ ಭಾರತಿ, ನಿನಗೆ ಸ್ವರ್ಗ ಸಿಗುತ್ತದೆ. ಯಾಕೆಂದರೆ ನೀನು ಇಬ್ಬರ ಗಂಡೆಂದರ ಪ್ರೀತಿ ಗೆದ್ದ ಮುತ್ತಿನ ಹೆಂಡತಿ ಭಾರತಿ, ಮುತ್ತಿನ ಹೆಂಡತಿ. ನೋಡಿ, ನಾನು ಮಾಡಿರೋ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ. ನಿಮ್ಗೆ ಅವಮಾನ ಮಾಡಬೇಕು ಅಂತ ನಾನು ಈ ರೀತಿ ಮಾಡಲಿಲ್ಲ ಮಂಜು. ನಿಮ್ಗೆ ಅವಮಾನ ಮಾಡಬೇಕು ಅಂತ ನಾನು ಈ ರೀತಿ ಮಾಡಲಿಲ್ಲ. ನೋಡಿ, ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಭಾರತಿ, ನಾನು ಯಾಕೆ ಶಿಕ್ಷೆ ಕೊಡ್ಲಿ ನಿನಗೆ? ನನ್ನದೊಂದು ಮಾತು ನಡೆಸಿಕೊಡ್ಬೇಕು ಅಷ್ಟೇ. ನೋಡಿ, ಒಂದು ಮಾತೇನು, 100 ಮಾತು ಬೇಕಾದ್ರೆ ನಾನು ನಡೆಸ್ಕೊಡ್ತೀನಿ. ಬೇಕಾದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಂಜು, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಭಾರತಿ, ನಿನ್ನ ಪ್ರಾಣ ಕೇಳುವಷ್ಟು ಕಟುಕ ನಾನಲ್ಲ ಭಾರತಿ. ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ವಚನ ಕೊಡು ಭಾರತಿ, ನನಗೆ ವಚನ ಕೊಡು. ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವು ಕೊಟ್ಟಿರೋ ಮಾತನ್ನ ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ಮಂಜು, ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ಹಾಗಾದರೆ ಇವತ್ತಿನಿಂದ ನಾನು ನಿನಗೆ, ನೀವು ನನಗೆ, ನಾನೊಬ್ಬ ನಿನ್ನ ಮಗನನ್ನು ತಿಳಿದುಕೋ ಭಾರತಿ, ನಿನ್ನ ಮಗನ. ಮಂಜು, ಮಂಜು, ಏನಂತ ಹೇಳ್ತಾ ಇದ್ದೀರಾ ಮಂಜು? ನಾನು ನಿಮಗೆ ತಾಯಿ ಆಗ್ಬೇಕೆ? ಇಲ್ಲ ಮಂಜು, ಇದು ಸಾಧ್ಯ ಇಲ್ಲ ಮಂಜು, ಸಾಧ್ಯ ಇಲ್ಲ. ಹೌದು, ನೀನು ನನಗೆ ತಾಯಿ ಆಗಲೇಬೇಕು, ನಾನು ನಿನ್ನ ಮಗನಾಗಲೇಬೇಕು. ತಾಯಿ ಇದು ಅನಿವಾರ್ಯ, ತಾಯಿ ಇದು ಅನಿವಾರ್ಯ. ಏನು ಮಾಡುವುದಮ್ಮ? ನಿನ್ನ ಗಂಡನಾಗಿ ನಿನ್ನೊಂದಿಗೆ ಸಂಸಾರ ಮಾಡುವ ಪುಣ್ಯವಂತೂ ನಾನು ಪಡೆದುಕೊಂಡು ಬಂದಿಲ್ಲ. ಕನಿಷ್ಠ ಪಕ್ಷ ನಿನ್ನ ಮಗನಾಗಿ ನಿನ್ನ ಪಾದ ಸೇವೆ ಮಾಡಿದ್ರೆ ಪುಣ್ಯ ಸಿಗುತ್ತೈತಿ ಅಂತ ಕೇಳ್ತಾ ಇದ್ದೀನಿ ತಾಯಿ. ದಯವಿಟ್ಟು ನನ್ನ ಮಾತು ನಡೆಸಿಕೊಡುತ್ತಾಯಿ.
ನೀನು ದೇವರ ಗುಡಿಯ ದೀಪವು ನೀನು ದೀಪ ಹೋದ್ರೆ ಏನು ಮಾಡಬೇಕು ಜೀವ ಕೇಳ್ತೈತೆ ಜೊತೆ ಯಾರು ಕೈತೆ ಮುತ್ತೈಲಿ ಜವರಾಯನ ಹೆಸರೈತೆ ಪಾಪಿ ನಾನು ಪುಣ್ಯ ನೀನು ಭಾರತಿ ಭಾರತಿ ಯಾರಿವರು? ರೇ ಮಿಸ್ಟರ್, ತಾವು ಯಾರು? ಈ ನಮ್ಮ ಭಾರತಿಗೆ ನೀವು ಏನಾಗಬೇಕು? ನಾನು ಅವರಿಗೆ ಏನಾಗಬೇಕಂತ ಅವ್ರ ಬಾಂದ್ರೆ ಕೇಳಿಯಪ್ಪ. ಭಾರತಿ ಯಾರವರು? ಇವರು ರವಿ. ಹಾ, ಹಾ, ಹಾ. ಇವರು ಹಾ ಹಾ ನಾನು ಹೇಳ್ತೀನಿ ಕೇಳ್ರಿ. ನೋಡ್ರಿ, ನಾನು ಇವರಿಗೆ ಮಗ ಆಗಬೇಕ್ರಿ, ಮಗ ಆಗಬೇಕು. ಏನು ಮಗ ಆಗಬೇಕೆ? ಹೊಟ್ಟೆಯಿಂದ ಹುಟ್ಟಿದ ಮಗನಲ್ರಿ, ಹಣದ ತಾಯಿಯನ್ನು ಕಳೆದುಕೊಂಡ ಮೇಲೆ ನನ್ನ ಭಾವನೆಗಳಿಂದ ಪಡೆದುಕೊಂಡಿರುವ ತಾಯಿ ಇವರು. ನನ್ನ ಭಾವನೆಗಳಿಂದ ಪಡೆದುಕೊಂಡಿರುವ ತಾಯಿ. ನನ್ನ ತಾಯಿನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮ ಅವನ ಗಂಡ ನಮ್ಮಪ್ಪ ಹೆಂಗಿರ್ತಾನ ಅಂತ ನೆನೆಸೋದ್ರೊಳಗಾಗಿ ದೇವ್ರು ಬಂದಂಗ ಬಂದ್ಬಿಟ್ಟು ನೋಡ್ರಪ್ಪ ನೀವು. ದೇವ್ರು ಬಂದಂಗ ಬಂದ್ಬಿಟ್ಟು ನನ್ನ ತಾಯಿಗೆ ಯಾವುದು ತೊಂದರೆ ಆಗದಾಗೆ ನೋಡಿಕೊಂಡ್ರು ಹೋರಿ ಅಂತ ನಿಮ್ಮ ಪಾದ ಮುಟ್ಟಿ ಬೇಡ್ಕೋತೀನ್ರಪ್ಪ. ಛೇ ಛೇ, ಎಂತ ಮಾತನಾಡುತ್ತಿರುವೆ? ಈ ನಿನ್ನ ತಾಯಿಗೆ ಯಾವುದು ತೊಂದರೆ ಆಗದಂತೆ ನೋಡಿಕೊಂಡು ಹೋಗೋ ಜವಾಬ್ದಾರಿ ನನಗಿರಲಿ. ಭಾರತಿ, ಇಂಥವನು ನಿನ್ನ ಮಗ ಅಂತ ಹೇಳಿಕೊಳ್ಳಲಿಕ್ಕೆ ನೀನು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ, ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಹೌದು ರೀ, ನನ್ನಂತ ಪುಣ್ಯವತಿ ಈ ಜಗತ್ತಿನಲ್ಲಿ ಯಾರು ಇಲ್ಲ. ನನ್ನಂತ ಪುಣ್ಯವತಿ ಈ ಜಗತ್ತಿನಲ್ಲಿ ಯಾರು ಇಲ್ಲ. ನಿಜವಾಗ್ಲೂ ನಾನೇ ಇಂಥ ಮಗನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೇನೆ, ಪುಣ್ಯ ಮಾಡಿದ್ದೆ. ಮಗ ಮನೆಯವರೆಗೂ ಬಂದಿದ್ದಾನೆ, ಒಳಗಡೆ ಕರೆದುಕೊಂಡು ಹೋಗಿ ಊಟ ಮಾಡಿಸ್ಬಾರ್ದ ಭಾರತಿ? ಊಟ ಮಾಡಿಸು. ಬ್ಯಾಡ್ರಪ್ಪ ಬ್ಯಾಡ. ಈಗ ಹೊಟ್ಯಾಗ ಕರಗಲಾರ್ದಂತ ಊಟ ಮಾಡೀನ್ರಿ. ನನಗ ನನ್ನ ಮನಿ ಮುಟ್ಟಿದ್ರೆ ಸಾಕು ಅನಿಸ್ಬಿಟ್ಟೈತಿ. ನೀವು ಇಬ್ಬರು ಸಂತೋಷವಾಗ ಸಂಸಾರ ಮಾಡ್ರಿ ಎಂದು ಆ ನಂದಿ ಬಸವೇಶ್ವರನಲ್ಲಿ ಬೇಡ್ಕೊತೀನ್ರಿಪ್ಪ. ಇಬ್ಬರು ಸಂತೋಷದಿಂದ ಬಾಡ್ರಿ ಎಂದು ಹಾರೈಸ್ತೀನಿ ಅಪ್ಪ. ಅಪ್ಪ, ನಾ ಹೋಗಿ ಬರ್ತೀನಿ. ಅವ್ವ ತಾಯಿ, ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ವಿಧಿ ಬರದ ಕವಿತೆ ಬೇರೆ, ಆ ಕವಿತೆಯ ನಾದ ಬೇರೆ. ವಿಧಿ ಬರದ ಕವಿತೆಯ ಬೇರೆ, ಆ ಕವಿತೆಯ ನಾದ ಬೇರೆ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ.
ಬೇಗ ಬರಬೇಕಾದವನು ತುಂಬಾ ಲೇಟಾಗಿ ಬಂದೆ. ನೋಡಿ ನೋಡಿ, ಪ್ರಯಾಣ ಮಾಡ್ಕೊಂಡ್ಬಂದು ಸುಸ್ತಾಗಿದ್ದೀರಾ. ನಡೀರಿ, ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟ ಬಡಿಸ್ತೀನಿ. ಅದೆಲ್ಲ ಆಮೇಲೆ. ಸದ್ಯ ಏನ್ ಬೇಕಾಗಿದೆ ನಿಮ್ಗೆ? ನೋಡು ಕಣೆ, ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ. ಅದಕ್ಕಾಗಿ ಸಾಗಿ ಬರಲಿ ನಿನ್ನ ಕಂಠದಿಂದ ಒಂದು ಮಧುರಗಾನ. ರವಿ, ನೀವು ತುಂಬಾ ತುಂಟರು. ರವಿ, ನೀವು ತುಂಬಾ ತುಂಟರು. ನೀನು ತುಂಟಿ ಅಂದ್ರೆ ನಾನು ತುಂಟಾಗ್ಲ ಅಂದ್ರೆ